ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಎಲ್ಲಿಗೆ ಹೊರಟಿರೋದು ಅಂತ ನೋಡ್ತಾ ಇದ್ರಾ? ಆ್ಯಕ್ಚುಲಿ ನಮ್ಮ ಕಾಲೇಜ್ನಲ್ಲಿ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡಿದರು. ಸೊ ಹಾಗಾಗಿ ಒಂದು ಔಟ್ಫಿಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಡೆಕಾಥ್ಲಾನ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ರೀಚ್ ಆಗ್ತಾ ಇದ್ದೀವಿ ಡೆಕಾಥ್ಲಾನ್ ಹತ್ರ, ನೋಡ್ತಿರ್ಬೋದು ನೀವೇ. ಸೊ ರೀಚ್ ಆಗ್ತಾ ಇದ್ದೀವಿ. ಹೀಗೆಲ್ಲ ಶಾಪಿಂಗ್ ಇರುತ್ತೆ, ಹೀಗೆಲ್ಲ ಇರುತ್ತೆ, ಕಾಸ್ಟ್ ಏನಿರುತ್ತೆ ಎಲ್ಲದನ್ನು ನೋಡೋಣ ಬನ್ನಿ, ಒಳಗಡೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ, ಟೆಂಟ್ ಎಲ್ಲ ಇದೆ. ಸೊ ಅದಾದಮೇಲೆ ಈ ಥರ ಎಲ್ಲ ನೋಡ್ತಾ ಇದ್ವಿ. ನೋಡಿ 2499 ಅಂತೆ ಆ ಸ್ವೆಟರು, ತುಂಬ ಚೆನ್ನಾಗಿತ್ತು, ಸಾಫ್ಟಾಗೆ. ನೋಡಿ ಈ ಥರ ಎಲ್ಲ ಥರ ಔಟ್ಫಿಟ್ಸ್ ಇದ್ದಾವೆ, ಲೈಕ್ ಜಿಮ್ ವೇರ್ ಆಗಿರ್ಬೋದು, ಹಾಗೂ ಸಮ್ ಲೈಕ್ ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲನೂ ಇದ್ದಾವೆ. ಹಾಗೂ ಟೆಂಟ್ಗಳಾಗಿರ್ಬೋದು, ನೋಡಿ ಮಕ್ಕಳದು ಗೇಮ್ಸ್ ಆಗಿರ್ಬೋದು ಆ್ಯಂಡ್ ಸೈಕಲ್ಸ್ ಆಗಿರ್ಬೋದು, ಯಾವುದೇ ಥರ ಪ್ಲೇ ಆಟ ಆಡುವಂತಹ ವಸ್ತುಗಳಾಗಿರ್ಬೋದು ಎಲ್ಲವೂ ಇತ್ತು ತುಂಬ. ನೋಡಿ, ಹಾಗೆ ನಮ್ಮ ಮಾವನ ಮಕ್ಕಳು ಎಷ್ಟು ಚೆನ್ನಾಗಿ ಸೈಕಲ್ ತುಳಿತಾ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಗೇಮ್ಸ್ ಎಲ್ಲ ಆಡಿದ್ರು. ಸೊ ಅದಾದ ನಂತರ ನಾವು ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ಅವಳು ಕೂಡ ಜಾಯಿನ್ ಆದಳು ನಮ್ಮ ಜೊತೆ ಶಾಪಿಂಗ್ ಮಾಡೋಕ್ಕೆ. ಸೊ ಎಲ್ಲರೂ ಒಟ್ಟಿಗೆ ಹೋಗ್ತಿದ್ವಿ ಅಲ್ವಾ, ಸೊ ಸೇಮ್ ರೀತಿಯ ಔಟ್ಫಿಟ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ಹಾಗಾಗಿ ಶಾಪಿಂಗ್ ಮಾಡ್ತಾಯಿದ್ವಿ. ಆಗಲೇ ಇಲ್ಲಿ ನೋಡಿದ್ರೆ ಅನು ಪ್ರಭಾಕರ್ ಮ್ಯಾಮ್ ಕಾಣಿಸಿದ್ರು, ಆ್ಯಂಡ್ ಶಿ ಈಸ್ ಎ ವಂಡರ್ಫುಲ್ ಆ್ಯಕ್ಟರ್. ಅವರು ಕಾಣಿಸಿದ್ರು, ತುಂಬಾ ಖುಷಿ ಆಯಿತು. ಬಟ್ ನಾವು ಶಾಪಿಂಗ್ನ ಹರಿಬರಿಯಲ್ಲಿ ಇಂದ ಮಾತಾಡ್ಸೋಕ್ಕೆ ಆಗಲಿಲ್ಲ. ಸೊ ಅದಾದ ನಂತರ ನೋಡಿ, ಈ ಥರ ಗ್ಲೌಸಸ್ ಎಲ್ಲ ತೊಗೊತಾ ಇದ್ದೀವಿ. ನೋಡಿ ನನ್ನ ಫ್ರೆಂಡು ಕೂಡ ಎಲ್ಲ ನೋಡ್ತಾ ಇದ್ದಾಳೆ, ನನ್ನ ಸಿಸ್ಟರು ಕೂಡ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾಳೆ. ಸೊ ಈ ಥರ ಎಲ್ಲ ಇನ್ನೂ ಬೇರೆ ಏನೇನಿದೆ ಎಲ್ಲ ನೋಡ್ತಾ ಇದ್ವಿ. ಸೊ ನೋಡಿ, ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಅನು ಪ್ರಭಾಕರ್ ಮ್ಯಾಮ್ ಕೂಡ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ದರು ಅನಿಸುತ್ತೆ, ಅವರು ಕೂಡ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಸೊ ನಮಗೂ ಕೂಡ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಾದ ನಂತರ ನೋಡಿ, ಈ ಥರ ಶಾಪಿಂಗ್ ನಡೀತಾ ಇತ್ತು. ಅದಾದ ನಂತರ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈ ಥರ ಬಿಲ್ಲಿಂಗ್ ಹಾಕ್ಸಕ್ಕೆ ಬಂದ್ವಿ. ಸೊ ಬಿಲ್ಲಿಂಗ್ ಕೂಡ ಮಾಡಿಸ್ತಾ ಇದ್ವಿ. ಆ್ಯಂಡ್ ಕಾಸ್ಟ್ ಮಾತ್ರ ತುಂಬಾ ಜಾಸ್ತಿನೇ ಇದೆ, ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನಮಗೂ ಕೂಡ, ನನ್ನ ಫ್ರೆಂಡ್ಗೂ ಕೂಡ ಹಾಗೆ ಅನ್ನಿಸ್ತು. ಸೊ ಅದಾದ ನಂತರ ಹೊರಗಡೆ ಬಂದ್ವಿ. ನೋಡಿ ಈ ಥರ ಎಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಅದಾದ ನಂತರ ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಸೊ ನೋಡಿ, ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ನಾನು ನಿಮಗೆ ಯಾವ ಥರ ಔಟ್ಫಿಟ್ ತೊಗೊಂಡ್ವಿ ನಾವು ಟ್ರಕ್ಕಿಂಗ್ಗೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಥರ ಒಂದು ಟಿ ಶರ್ಟ್ ಹಾಗೆ ಈ ಥರ ಹುಡಿ ಡ್ರೆಸ್ನ ಕೂಡ ಪರ್ಚೇಸ್ ಮಾಡಿದ್ವಿ. ನೋಡಿ ಈ ಥರ ಇದೆ ಟೋಟಲ್ ಫೈನಲ್ ಔಟ್ಲುಕ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.